ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಕ್ಯಾಬೇಜ್ ಬೀನ್ಸ್ ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಕ್ಯಾಬೇಜು ಬೀನ್ಸು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಒಂದು ಪಾತ್ರದಲ್ಲಿ ನೀರು ಹಾಕ್ಕೊಂಡು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೀವು ತೊಗರಿಬೇಳೆ ಆದರೂ ಹಾಕ್ಕೋಬೋದು, ಅವರೆಬೇಳೆ ಆದರೂ ಹಾಕ್ಕೋಬೋದು. ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರೂ ಕಮ್ಮಿನೂ ಹಾಕ್ಕೋಬೋದು. ಕ್ಯಾಬೇಜು ಮತ್ತು ಬೀನ್ಸು ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೇನೆ. ನೀವು ಬರೀ ಬೀನ್ಸ್ ಹಾಕಿ ಆದರೂ ಮಾಡ್ಕೋಬೋದು, ಇಲ್ಲ ಬರೀ ಕ್ಯಾಬೇಜ್ ಆದರೂ ಹೋಗ್ಬೋದು. ನಾನು ಎರಡು ಮಿಕ್ಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು 2 ಹಿಡಿ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ನಾನು ಹಾಕ್ತಾಯಿದ್ದೇನೆ. ಬಸ್ಸಾಂಬಾರಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು 2 ಹಿಡಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನಾನು ಬೇಯಿಸೋಕೆ ಇಟ್ಕೋತೀನಿ, ಸೊಪ್ಪು ಮತ್ತು ತರಕಾರಿನ. ಇದು ಮಸಾಲೆಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದೆರಡು ದೊಡ್ಡದು, ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಇದು ಆಪ್ಷನಲ್, ಇದು ಸಾರು ಗಟ್ಟಿ ಬರಲಿ ಅಂತ ನಾನು ಹಾಕ್ತಾಯಿದ್ದೀನಿ. ನೀವು ಸ್ಕಿಪ್ ಮಾಡೋಂಗಿದ್ರು ಹಾಕಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಮತ್ತು ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಗೋಳಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಪ್ಯಾನಲ್ಲಿ. ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಹಳ್ಳಿ ಸೈಡಲ್ಲೆಲ್ಲ ಹೆಂಗೆ ಮಾಡ್ತಾರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಒಂದು 4, ಅದನ್ನು ಹಾಕ್ತಾಯಿದ್ದೀನಿ. ನಾನು ಫಾರಮ್ ಟೊಮೆಟೊ ಹಾಕ್ತಾಯಿದ್ದೀನಿ. ಈ ಥರ ನೀವು ಫ್ರೈ ಮಾಡಿ ಈ ಥರ ಮಸಾಲೆ ರುಬ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಸಾರು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಟೊಮೆಟೊ ಬೇಯಬೇಕು. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, 1-2 ಕಡ್ಡಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಜಾಸ್ತಿ ನಾನು ಫ್ರೈ ಮಾಡ್ಕೊಳಲ್ಲ, ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊತೀನಿ ಸಾಕು. ಇದನ್ನು ತಣ್ಣಗೆ ಬಿಡಬೇಕು. ಇದನ್ನು ಬಿಸಿ ರುಬ್ಬಿದ್ರೆ ಮಿಕ್ಸಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಇದು ತಣ್ಣಗೆ ಮಾಡ್ಕೊಂಡು ಮಸಾಲೆ ರುಬ್ಕೋತೇನೆ. ನೋಡಿ, ಇದು ತಣ್ಣಗಾಗಿದೆ. ಇವಾಗ ಮಸಾಲೆ ರುಬ್ಕೊಬರ್ತೀನಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಆಗಲಿ ಧನಿಯಾ ಪುಡಿ ಆಗಲಿ ನಾನು ಹಾಕ್ತಾಯಿಲ್ಲ. ಇದ್ರ ಜೊತೆಗೆ ನಾನು ಏನು ಬೇಯಿಸ್ಕೊಂಡಿದ್ದೆ ಬೀನ್ಸ್ ಕ್ಯಾಬೇಜು, ಅದನ್ನು ಸ್ವಲ್ಪ ಹಾಕೋತಿದ್ದೀನಿ, 1 ಸೌಟು. ಮಸಾಲೆ ಜೊತೆಗೆ ಅದು ಹಾಕ್ಕೊಂಡು ರುಬ್ಬಿದ್ರೆ ಸಾರಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. 1 ಸೌಟ್ ಹಾಕ್ಕೊಂಡಿದ್ದೆ. ತಣ್ಣಗೆ ಮಾಡ್ಕೊಂಡು ಮಸಾಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಪೇಸ್ಟ್ ಮಾಡ್ಕೊಬರೋಣ, ಇದನ್ನು ರುಬ್ಕೊಬರೋಣ ಇದನ್ನು. ನೋಡಿ, ಮತ್ತೊಂದು ಕಡೆ ಇದು ಬೆಂದಿದೆ.
ಅದು ವೆಜಿಟೇಬಲ್ಸ್ ಮತ್ತು ನೀರು ಸಪ್ರೇಟ್ ಮಾಡೋಣ. ಇದು ಬಸ್ಕೊಳ್ಳೋಣ ನೀರನ್ನ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಸ್ಸಾರು ಮತ್ತು ಪಲ್ಯ ಹಾಕ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ, ನೀರು ಸಪ್ರೇಟ್ ಮಾಡ್ಕೊಂಡಿದ್ದೇನೆ, ವೆಜಿಟೇಬಲ್ ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಇದು ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿನೂ ಹಾಕೋಬೋದು. ಬೆಳ್ಳುಳ್ಳಿನ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೇಗ ಬೇಯಬೇಕಂದ್ರೆ ನೋಡಿ, ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೇನೆ. ಈರುಳ್ಳಿ ಬೇಗ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಬೇಗ ಬೇಯುತ್ತೆ. ಆವಾಗಲೇ ವೆಜಿಟೇಬಲ್ ಬೇಯಿಸ್ಬೇಕಂದ್ರೂ ಉಪ್ಪು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಕೊಂಡು ಈರುಳ್ಳಿ ಬೇಯಿಸೋಕ್ಕೆ ಮಾತ್ರ ಉಪ್ಪು ಹಾಕ್ಕೋತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ನೋಡಿ, ಕಲರ್ ಚೇಂಜ್ ಆಗಿದೆ. ವೆಜಿಟೇಬಲ್ಸ್ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೇನೆ. ಇವಾಗ ಇದನ್ನೇನು ಒಂದು ಸ್ವಲ್ಪನೂ ನೀರು ಇರಬಾರ್ದು, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಬರೀ ವೆಜಿಟೇಬಲ್ಸ್ ಮಾತ್ರ. ಬೀನ್ಸು ಮತ್ತು ಕ್ಯಾಬೇಜು, ಸಬ್ಬಕ್ಕಿ ಸೊಪ್ಪು, ಬೇಳೆ ಇಷ್ಟು ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿ ಎಣ್ಣೆದಲ್ಲಿ ಮಿಕ್ಸ್ ಆಗಬೇಕು ಇದಕ್ಕೆ ಪಲ್ಯಗೆ. ಒಲೆದಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಇದು. ಈ ಬ್ಯಾಂಗ್ಳೂರಲ್ಲಿ ಸಿಟಿ ಸೈಡಲ್ಲೆಲ್ಲ ಒಲೆದಲ್ಲಿ ಕಮ್ಮಿ ಮಾಡೋದು. ಹಳ್ಳಿ ಸೈಡಲ್ಲಂದರೆ ಒಲೆದಲ್ಲಿ ಮಾಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ ಒಲೆದಲ್ಲಿ ಮಾಡಿದ್ರೆ. ಮತ್ತು ಮಡಕೆದಲ್ಲಿ ಮಾಡ್ತಾರೆ. ಇದನ್ನು ಒಂದು 5 ನಿಮಿಷ ಹಿಂಗೆ ಮುಚ್ಚಿಡ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು. ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲನೂ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಈ ಪಲ್ಯನ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಸ್ಸಾಂಬಾರಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಕೆಲವರಿಗೆ ಸಬ್ಬಕ್ಕಿ ಸೊಪ್ಪು ಇಷ್ಟ ಆಗಲ್ಲ. ಈ ಥರ ಹಾಕಿ ನೀವು ಮಾಡಿ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಪಲ್ಯ ರೆಡಿಯಾಗಿದೆ. ಪಲ್ಯ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಸಾರು ಮಾಡ್ಕೊಳ್ಳೋಣ. ಮಸಾಲೆ ರುಬ್ಕೊಂಬಂದಿದ್ದೀನಿ ನೋಡಿ. ಮಸಾಲೆ ಫುಲ್ ಫೈನ್ ಪೇಸ್ಟ್ ಆಗಿದೆ. ಈ ಥರ ಮಸಾಲೆ ರುಬ್ಕೊಂಬಂದಿದ್ದೀನಿ. ಮತ್ತು ನಾನೇನು ಬಸ್ಕೊಂಡಿದ್ದೆ ಆ ನೀರಲ್ಲೇ, ಬೇಳೆ ನೀರಲ್ಲೇ ಮಸಾಲೆನ ಹಾಕ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾ ನೀರೇನು ಹಾಕ್ತಾಯಿಲ್ಲ. ಆ ಬೇಳೆ ನೀರಲ್ಲೇ
ನಾನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ರುಚಿ ಬರುತ್ತೆ ಸಾರು. ಅರಿಶಿನ ಹಾಕ್ತಾಯಿದ್ದೆ ನಾನು ಇದಕ್ಕೆ. ನಾನು ಮಸಾಲೆ ರುಬ್ಬಕ್ಕೆ ಹಾಕಿರಲಿಲ್ಲ, ಇವಾಗ ನಾನು ಹಾಕ್ತೇನೆ. ಮತ್ತು ನಾನು MTR ಸಾಂಬಾರು ಪುಡಿ ಹಾಕ್ತೀನಿ ಇದಕ್ಕೆ, ಬಸ್ ಸಾಂಬಾರಿಗೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು, ನಾನು ಹಾಕ್ತಾ ಇರೋದು. MTR ಸಾಂಬಾರು ಪುಡಿ 2 ಪ್ಯಾಕೆಟ್ ನಾನು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಆಗಲಿ ಧನಿಯಾ ಪುಡಿ ಆಗಲಿ ನಾನು ಹಾಕಿಲ್ಲ. ನೀವು ಮನೆಗೆ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಟೇಸ್ಟ್ ಬರುತ್ತೆ. ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಹಾಕೋ ಬದಲು ಸಾಂಬಾರು ಪುಡಿ ಹಾಕಿ ನೋಡಿ, ತುಂಬ ಟೇಸ್ಟ್ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಮತ್ತು ಅದು ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕುದಿಬೇಕಿದು, ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕಿದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ಘಮ ಘಮ ಅಂತ ವಾಸನೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ. ತೆಂಗಿನಕಾಯಿ ನಾನು ಯಾಕೆ ಹಾಕಿದ್ದೀನಿ ಅಂದರೆ ಸಾರು ಗಟ್ಟಿ ಬರಲಿ ಅಂತ ನಾನು ಹಾಕಿರೋದು. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೋತಾ ಇದ್ದೀನಿ 1-2 ಸ್ಪೂನು. ಮತ್ತು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ಇವಾಗ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನೂ ಹಾಕೋಬೋದು, ನಾನು ಹಾಕಿಲ್ಲ, ಪಲ್ಯದಲ್ಲಿ ಹಾಕಿದ್ನಲ್ಲ ಅದಕ್ಕೆ ಹಾಕಿಲ್ಲ ನಾನು ಇದಕ್ಕೆ ಸಾರಿಗೆ. ಬೀನ್ಸ್ ಕ್ಯಾಬೇಜ್ ಬಸ್ಸಾರು ರೆಡಿ ಆಯ್ತು. ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋಸ್ ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.